ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭುವನ್ ವರ್ಲ್ಡ್. ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ನವಗ್ರಹ ಪೂಜೆ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು, ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ 3 ಜನನು ಕೂಡ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಬಸ್ ಸ್ಟಾಪಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಒಂದು ಸ್ವಲ್ಪ ಬರೋದು ತಡ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ಬಸ್ ಸಿಕ್ತು, ಹೋದ್ವಿ. ಅಷ್ಟೊತ್ತಿಗೆ ಪೂಜಾರರು ಬಂದಿದ್ದರು. ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಪೂಜೆಗೆ ದೇವ್ರ ಮನೆಗೆಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ರು ದೀಪ ಹಚ್ಚೋಕ್ಕೆ ಅಂತ ಹೇಳಿಬಿಟ್ಟು. ಅವರೇನೇನು ಹೇಳ್ತಾರೆ ಅದನ್ನೆಲ್ಲ ಕೊಡ್ತಾಯಿದ್ವಿ. ಅಂದರೆ ನವಗ್ರಹ ಪೂಜೆಗೆ ಇಷ್ಟು ಐಟಮ್ಸು ಮತ್ತು ಪೂಜಾ ವಿಧಿವಿಧಾನಕ್ಕೆ ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ನಾವು ಕೊಡ್ತಾಯಿದ್ವಿ. ಪೂಜಾ ಎಲ್ಲ ಹೇಗೆ ನಡೀತು, ಪೂಜಾ ವಿಧಾನಗಳು ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಫುಲ್ಲು ಶೇರ್ ಮಾಡಿದ್ದೀನಿ. ಎಲ್ಲರೂ ಹೋಗಿ ನೋಡಿಕೊಂಡು ಬನ್ನಿ. गणेशाय नमः। ओम कपिलाय नमः। ओम गजकेताय नमः। ओम लंबोदराय नमः। ओम विकटाय नमः। ओम विघ्नराजाय नमः। ओम धूमकेतुवे नमः। ओम गणाध्यक्षाय नमः। ओम पालचंद्राय नमः। ओम कुमारगुरुवे नमः। ओम ईशपुत्राय नमः। सर्वसिद्धिप्रदायकाय नमः। श्रीमन्महागणपति देवताभ्यो नमः। ನಾನಾವಿಧ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಎರಡು ತಂದೆ ಮತ್ತು ಮಕ್ಕಳ ಬಾಂಧವ್ಯ, ತಂದೆ ಆಸ್ತಿ, ತಂದೆ ಅನುಗ್ರಹ ಬೇಕು ಮತ್ತು ಸರ್ಕಾರಿ ಉದ್ಯೋಗಗಳು ಸಿಗಬೇಕು ಅಂದರೆ ಸೂರ್ಯನ ಅನುಗ್ರಹ ಬೇಕು ಅಂತಾರೆ. ಹಾಗಾಗಿ ಸೂರ್ಯನಾರಾಯಣ ಕಪಿಲಾಗೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಷ್ಯತಾಂ. ಉತ್ತರಾಯಣ ಕೊಡ್ರಮ್ಮ ಈ ಕಡೆಗೆ ಇದು ಇಲ್ಲಿ ಈ ಕಡೆ ಇರೋದಿದ್ದು ಪೂಜೆ ಮಾಡಿದ್ರೆ ನಾವು. ಓಂ ವಿಘ್ನರಾಜಾಯ ನಮಃ. ಓಂ ಧೂಮಕೇತುವೆ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ಕುಮಾರಗುರುವೇ ನಮಃ. ಈಶಪುತ್ರಾಯ ನಮಃ. ಸರ್ವಸಿದ್ಧ ಲಕ್ಷ್ಮೀ ನೃಸಿಂಹಮದೇಹಿ ಕರಾವಲಂಬಂ. ದೇವರ ಮನೆಗೂ ಮಾಡ್ಕೊಂಡ್ರೆ ಸುಖ ಸಂತೋಷ ಕೊಡು. ಯಾವಾಗಲೂ ಇದೇ ರೀತಿಯಾದಂಥ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಾ ಇರಲಪ್ಪ, ದೇವತಾ ಕಾರ್ಯ ಆಗಲಿ, ಅನ್ನದಾನ ಮಾಡೋ ಶಕ್ತಿ ಕೊಡುವಂತೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರೆ ತಪ್ಪುಗಳೆಲ್ಲ ಮನ್ನಿಸ್ಬಿಡು ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಪುನಃ ಪೂಜಾ ಅಂತ ಕರೆಸಿ. ಪೂಜೆ ಎಲ್ಲ ಆಯಿತು. ಇನ್ನೂ ತಿಂಡಿ ಯಾರೂ ತಿಂದಿರಲಿಲ್ಲ. ಅದಕ್ಕೆಲ್ಲರೂ ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೇಸರಿ ಬಾತು ಮತ್ತು ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಎಲ್ಲ ತಿನ್ಕೊಂಡು ನಾವು ಆವತ್ತಿನ ದಿನ ಕಂಪ್ಲೀಟ್ ಆಯಿತು. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.